ಇಂಥ ಸಂದರ್ಭ, ಇಂಥ ಕುಟುಂಬ ಏನೈತಲ್ಲ, ಈ ತಮ್ಮ ಮಿತಿಯಲ್ಲೇನೆ ಇಂಥ ಒಂದು ಅದ್ಭುತ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಅಣಿ ಮಾಡಿದಾರಲ್ಲ, ಇದನ್ನ ನಾವು ಇವತ್ತು ನೆನಪು ಮಾಡಿಕೊಳ್ಳೋದು. ಯಾಕಂದ್ರೆ ಈ ಧರ್ಮ ಕಾಯಕ ಜೀವಿಗಳ ಧರ್ಮ ಇದೆ, ಶ್ರೀಮಂತರಿಗೆ ಪ್ರದರ್ಶನದ ಧರ್ಮ ಅಲ್ಲ, ನೆನಪಿಟ್ಕೋಬೇಕು. ಯಾಕಂದ್ರೆ ಬದುಕಿನಲ್ಲಿ ಕೊರತೆ ಅನ್ನೋದು ಏನಿದೆಯಲ್ಲ, ಅಂಥ ದೊಡ್ಡ ಶಿಕ್ಷಕ ಯಾರು? ಪ್ರತಿಯೊಂದು ಸಹಿತ ಆತನ ಕಾರಣ ಅಂತ ತಿಳ್ಕೋಬೇಕು. ನಮ್ಮ ಕೊರತೆಗಳನ್ನು ಕಾರಣ ನೋಡ್ರಿ, ಈಗೆಲ್ಲ ಇಷ್ಟು ಮಂದಿ ಸೇರ್ಸ್ಯಾರ ಬಸವರಾಜ್ ಅವರು, ಅಪ್ಪ ಅವ್ರು ಇಷ್ಟೆಲ್ಲ ಮಂದಿನ ಕೂಡ್ಸಕ್ ಕಾರಣ ಆಗ್ಯಾರ. ಯಾಕಂದ್ರೆ ಆ ಕಾರುಣ್ಯ ಅದು ಸೃಷ್ಟಿಯಲ್ಲಿ ಸತತವಾಗಿ ಹಿಂಗೆ ಹಿಡ್ಕೊಂಡೇನಿದೆ. ನಾವೇನ್ ತಿಳ್ಕೊಂಡ್ವಿ, ನಮಗೆ ಹೆಚ್ಚು ಸಂಪತ್ತು ಬಂದ್ ಕೂಡಲೇ, ಸೌಕರ್ಯಕ್ಕೆ ಬಂದ್ ಕೂಡಲೇ ದೇವ್ರ ಕಾರುಣ್ಯ ಅಲ್ಲ. ಅದು ನಿನಗೆ ಅರಿವು ಬರೋದೇ ನಿಜವಾದ ಕಾರುಣ್ಯ, ಈ ಕಡೆ ಮುಖ ಮಾಡೋದೇ ನಿಜವಾದ ಕಾರುಣ್ಯ. ಆದ್ರೆ ನಾವೇನ್ ತಿಳ್ಕೊಂತೀವಿ, ಅದ್ರ ಉಲ್ಟಾ ತಿಳ್ಕೊಂಡು ಬದುಕಾಗ್ತಿರೋದ್ರಿಂದ ಜೀವನದಲ್ಲಿ ತೊಂದರೆ ಆಗಿದೆ ಅಂತಕ್ಕಂಥ ಮಾತನ್ನ ತಮ್ಮ ಜೊತೆ ಹಂಚಿಕೊಂಡು ಮತ್ತೆ ನಂತರದಲ್ಲಿ ಈ ಬಗ್ಗೆ ಹೆಚ್ಚು ಚಿಂತನೆಗಳನ್ನು ಮಾಡೋಣ ಅವಶ್ಯಕತೆ ಇದ್ದರೆ ಈಗ ಪ್ರಾತ್ಯಕ್ಷಿಕೆಯನ್ನು ತೋರಿಸ್ತೀನಿ, ಅದರ ಪ್ರಕಾರ ತಾವು ಇದು ಮಾಡ್ರಿ ಅಂತ ಹೇಳ್ತಾನೆ. ಈಗ ಲಿಂಗ ಪೂಜಾ ಪ್ರಾತ್ಯಕ್ಷಿಕೆ ಓಂ ಅಂತ ಬರ್ಕೊಂಡು ಈ ನೀರನ್ನ ಇದು ಮಾಡ್ರಿ. ಬಸ್ ಮಚ್ಬಿಟ್ರು 5 ಬೆಳ್ಳಿಗೆ ಹಚ್ಕೊಂಡು ನಮ ಶಿವಾಯ ಓಂ ಓಂ ಮತ್ತೆ ಓಂ ನೀರನ್ನ 3 ಸಲ ಬಸವ ಬಸವ. ಏನಾಯ್ತು ಇದಕ್ಕೆ ಬದಲಾವಣೆ? ಏನು ಯಾಂತ್ರಿಕ ಕ್ರಿಯೆನ ಇದೆಲ್ಲ? ಭಾವೋದಕ ಆಯ್ತು ಅಂತ ಕರಿತೇವೆ ನಾವು. ಏನಿದು? ಇದು ಮೊದಲು ನೀರಾಗಿತ್ತು, ಈಗ ಭಾವೋದಕ ಅಂತ ಹೆಸರು ಬದಲಿ ಮಾಡಿದ್ವಿ ನಾವು. ಇದರ ಅರ್ಥ ಇಷ್ಟೇ, ನೀರು ಅಂತಕ್ಕಂಥದ್ದು ಮಾಯಾವರಣದಿಂದ ತುಂಬಿರ್ತದೆ. ಜಗತ್ತಿನ ಪಂಚಮಹಾಭೂತಗಳೆಲ್ಲ ಮಾಯಾವರಣದಿಂದ ಸಂಸರ್ಗದಲ್ಲಿ ಇರ್ತಾರೆ. ನಾವು ಅದನ್ನ ನಮ್ಮ ಮೂಲ ಭಾವವನ್ನ ನಾವು ಅದಕ್ಕೆ ಸಂಪರ್ಕ ಮಾಡಿಬಿಟ್ರೆ, ಬಸವ ಅಂತ ಬರೆದ್ಬಿಟ್ರೆ ಅಲ್ಲೇನಾಗುತ್ತೆ, ಅದು ಭಾವದ ಕಲ್ಪನೆ. ಅಂದ್ರೆ ತನ್ನೆಲ್ಲ ಮಾಯಾವರಣದಿಂದ ಹೊರಗೆ ಬರ್ತದೆ. ಸುಮ್ಮನೆ ಎಲ್ಲ ಇದು ಕಾಣದಂತೆ ಆಗ್ತಕ್ಕಂಥದ್ದು ಕೆಲಸ. ಈಗ ನೀವು ಬಟ್ಟೆ ಒಗಿತಿರ್ತಾರಲ್ಲ, ಬಟ್ಟೆ ಒಗೆಯುವಾಗ ಬಟ್ಟೆ ಏನ್ ಮಾಡ್ತೀರಿ, ಹೋಗಿ ತೋರಿಸ್ತಾರಲ್ಲ ನೀರಿನಾಗ, ತೋಸಿದ ಮೇಲೆ ಸಾಬೂನು ಹಚ್ತಾರ, ಮೊದಲ ಒಣಗಿದಾಗ ಸಾಬೂನು ಹಚ್ತಾರ, ತೋಸಿದ ಮೇಲೆ ಹಚ್ತಾರಲ್ಲ. ತೋಸಿದ ಮ್ಯಾಗ ಯಾಕೆ ಹಚ್ತಾರೆ, ಒಣದಾಗ ಯಾಕೆ ಹಚ್ಚಾರ? ಅಲ್ಲ, ಒಣದಾಗ ಹಚ್ಚಿದ್ರೆ ಹೋಗ್ಬೇಕಲ್ಲ. ಹಂಗಾರೆ ತೋಸಿದ ಮ್ಯಾಗ ಹಚ್ಬೇಕಾದ್ರೆ ಹೋಗ್ಬೇಕಾದ್ರೆ ಏನಾಗೈತೆ ಅಲ್ಲಿ? ಏನಾಗೈತೆ ಸರ್? ಅಂದ್ರೆ ನೋಡ್ರಿ, ಸೈನ್ಸ್ ಹೆಂಗಿದೆ ಸೃಷ್ಟಿ ನೋಡ್ರಿ. ನೀವು ನೀರಿನಾಗ ಹಾಕಿದ ಕೂಡಲೇ ನೀರಿನ ಅಣುಗಳು ಬಟ್ಟೆಯ ಅಣುವಿನೊಳಗೆ ಸೇರ್ಕೊಂತಾವ. ಒದ್ದೆ ಆಗತ್ತಂತ ನೋಡ್ರಿ, ನಾವು ನೀರಿನ ಅಟಾಮ್ಸ್ ಏನಾದವ ಬಟ್ಟೆ ಅಟಾಮ್ಸ್ ಸೇರ್ಕೊಂತಾವ. ಅವಾಗ ಏನ್ ಮಾಡ್ತಾರೆ ಬುದ್ಧಿವಂತರು, ನೀವು ಈಗ ಸೇರಿಸ್ಬಿಡೋಣ ಹೆಂಗಾರ ನೀರು ಒಳಗೊಂಡಂತೆ ಅಂತೇಳಿ ಆ ಸಾಬೂನ್ ಅದಾಗ ಜೋಡಿಸ್ತೀವಿ. ಆ ನೀರು ಏನ್ ಮಾಡ್ತದೆ, ಸಾಬೂನ್ ತಗೊಂಡು ಒಳಗೊಳ್ದು. ಸಾಬೂನ್ ತಗೊಂಡು ಒಳಗೋದ್ ಕೂಡ್ಲೇನೆ ಅದು ಒಳಗಡೆ ಒಂದ್ 2 ನಿಮಿಷ ನೆನೆ ಬಿಟ್ಟು ಕೂಡ್ಲೇನೆ ಆ ಕೊಳೆ ಸಹಿತ ಹೊರಗೆ ಬರ್ತದೆ. ಆಮೇಲೆ ಹಿಂಡುತ್ತದೆ ಅಲ್ವಾ, ನೀರು ಮತ್ತೆ ಹೊರಗೆ ಬರ್ತದೆ ಅಲ್ವಾ. ಅಂದ್ರೆ ಆ ಬಟ್ಟೆಯಲ್ಲಿ ಪ್ರಕ್ರಿಯೆಯಲ್ಲಿ ಅಣು ವಿಕಾಸ ಆಯಿತು, ಅಣು ಎರಡಾಯಿತು. ಅದೇ ರೀತಿ ನಮ್ಮ ದೇಹದ ಪ್ರತಿ ಅಣುಗಳು ಸಹಿತ ಈ ರೀತಿ ಚಲನೆಯಲ್ಲಿ ಇರ್ತಾವೆ. ಬಿಚ್ಕೊಂಬುದು, ಮುಚ್ಕೊಳ್ಳೋದು ಬಿಚ್ಕೊಳ್ಳೋದು, ಮುಚ್ಕೊಳ್ಳೋದು ಬಿಚ್ಕೊಳ್ಳೋದು ಆಗ್ತಿರ್ತವೆ. ಗೊತ್ತಾಗಲ್ಲ ನಮ್ಗೆ ಅದು ಅಟಾಮ್ಸ್. ಈಗ ಶುಗರ್ ಅಂತಾರಲ್ಲ, ಟೈಪ್ 2 ಡಯಾಬಿಟಿಸ್ ಅಂದ್ರೆ ಏನಂದ್ರೆ ನಮ್ಮ ಅಟಾಮ್ಸ್ಗಳು ಆ ಗ್ಲೂಕೋಸ್ ಅನ್ನ ಹೀರ್ಕೊಳ್ಳೋ ಶಕ್ತಿ ಕಳ್ಕೊಂಡು ಅಂದ್ರೆ ಅದೇ ಶುಗರ್, ಮತ್ತೇನಲ್ಲ. ಶುಗರ್ ಅಂದ್ರೆ ಅದೇ. ಇಂಥದ್ದೊಂದು ಭಾವೋದಕ ಆಯ್ತು ಇಲ್ಲಿ. ಈ ಭಾವೋದಕ ಯಾಕೆ ನಾವು ಮಾಡ್ಕೋಬೇಕಂದ್ರೆ, ನಮ್ಮ ಲಿಂಗಯ್ಯ ಮಾಯಾ ಅತೀತ, ಮಾಯಕ್ಕೆ ಅತೀತ. ನೀರಿನಿಂದ ಆತನಿಗೆ ಮಜ್ಜನ ಮಾಡಕ್ ಆಗೋದಿಲ್ಲ. ಆತನಿಗೆ ಏನಿದ್ರು ಸಹಿತ ನಾವು ಮಾಯಾರಹಿತವಾದದ್ದನ್ನ ಹಿಡದೇ ಮಾಡಬೇಕು. ಭಸ್ಮಕ್ಕೂ ಮತ್ತೆ ನಾವೇನ್ ಮಾಡಬೇಕು, ಮಾಯಾರಹಿತ ಮಾಡಬೇಕು. ನಾನು ಪೂಜೆ ಮಾಡಿಕೊಳ್ಳೋವನು ಸಹಿತ ಮಾಯಾರಹಿತ ಆಗ್ಬೇಕು, ಇಲ್ಲದ್ರೆ ಸಿಕ್ಕಲ್ಲ ಲಿಂಗ. ಆತ ಮಾಯಕ್ಕೆ ಸಿಗುವವನಲ್ಲ. ಈ ನೆಲೆಯನ್ನ ನೆನಪಿನಲ್ಲಿ ಇಟ್ಕೊಂಡು ನಾವೀಗ ಭಾವೋದಕ ಮಾಡ್ಕೊಂಡಿವಿ. ಪ್ರತಿ ದಿವಸ ಈ ರೀತಿ ಹಿಂಗೆ ಮುಚ್ಚಿ ನೀವು ಬಸವ 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 ಅಂತೇಳಿ ಈ ರೀತಿ ಮಾಡ್ಕೊಂಡ್ರೆ ಭಾವೋದಕ ಆಯ್ತು. ನೆನಪು ಏನಿದೆಯಲ್ಲ, ನಮ್ಮ ಭಾವದ ನೆನಪು ಹೆಂಗೈತೆ ಅಂದ್ರೆ, ಭಾವ ಎಷ್ಟು ದೊಡ್ಡದೈತೆ ಅಂದ್ರೆ, ಪರಶಿವನ ಸ್ವರೂಪ ಎಷ್ಟು ದೊಡ್ಡದೈತೆ, ಜಗದಗಲ ಮುಗಿಲಗಲೈತಲ್ಲ ಅಷ್ಟು ದೊಡ್ಡದು ನಮ್ಮ ಭಾವ ಐತೆ. ಅಲ್ಲಿ ತನಕ ಹೋಗ್ಬೋದು ನಾವು, ಅಲ್ಲಿ ತನಕ ಹೋಗ್ಬೋದು. ಆ ಕಾರಣಕ್ಕೆ ಭಾವದ ಆವಿಷ್ಕಾರದಲ್ಲಿ ಇದನ್ನು ಮಾಡ್ಕೊಳ್ಳೋಣ. ಈಗ ಭಾವೋದಕ ಆದ ಕೂಡಲೇ ಈ ಬಸವನ್ನ ಕೈಯಾಗ ತಗೊಳ್ರಿ, ಎಡಗೈಗೆ ಇಟ್ಕೊಳ್ರಿ, ಎಡಗೈಯ ಭಸ್ಮ ಇಟ್ಕೊಳ್ರಿ.
ಈಗ ಈ ಭಾವೋದಕ್ಕೆ ಏನು ಮಾಡಿಲ್ಲ, ಸ್ವಲ್ಪ ಒಂದು ಹನಿಯನ್ನು ಇದಕ್ಕೆ ಕಲ್ಪಿಸಿ, ಭಾಳ ಬೇಡ, ಭಸ್ಮ ಕೆಡ್ತೈತೆ. ಅದಿಲ್ಲದ್ರೆ ಸ್ವಲ್ಪ ಒಂದು ಹನಿ, ಯಾಕಂದ್ರೆ ಇದು ಸಹಿತ ಪವಿತ್ರವಾದ ಈ ಸೃಷ್ಟಿಯ ಸಂಸರ್ಗದಲ್ಲಿ ಇದು ಸಹಿತ ಮಾಯಾವರಣಕ್ಕೊಳಗಾಗಿರ್ತೈತೆ. ಇದ್ರ ಮೇಲೆ ಓಂ ಬಸವ ಅಂತ ಬರೀರಿ. ಭಸ್ಮದ ಮೇಲೆ ಬರೆದು ಇದನ್ನು ಹಿಂಗೆ ಮುಚ್ಚಿರಿ, ಎರಡು ಕೈಲಿ ಹಿಂಗೆ ಮುಚ್ಚಿ ನಮಸ್ಕರಿಸಿ ಈಗ ಓಂ ನಾಂ ಆಚಾರಲಿಂಗಾಯ ನಮಃ. ಎಡಬಡಿ ಓಂ ಮಾಂ ಗುರುಲಿಂಗಾಯ ನಮಃ. ಓಂ ಶ್ರೀಂ ಶಿವಲಿಂಗಾಯ ನಮಃ. ಓಂ ವಾಂ ಜಂಗಮಲಿಂಗಾಯ ನಮಃ. ಓಂ ಯಾಂ ಪ್ರಸಾದಲಿಂಗಾಯ ನಮಃ. ಓಂ ಓಂ ಮಹಾಲಿಂಗಾಯ ನಮಃ. ಓಂ ವಾಂ ನಿಷ್ಕಲಲಿಂಗಾಯ ನಮಃ. ಓಂ ಸಾಂ ಶೂನ್ಯಲಿಂಗಾಯ ನಮಃ. ಓಂ ವಾಂ ನಿರಂಜನಲಿಂಗಾಯ ನಮಃ. ಎಲ್ಲಿಂದ ಹಿಡಿದು ನಮ್ಮ ಹುಟ್ಟಿನ ಜಾಗಕ್ಕೆ ಹೋಗಿ ಬಂದ್ವಿ. ಈಗ ಇದನ್ನೇನು ಮಾಡಬೇಕು, ಈ ಭಸ್ಮವನ್ನು ಇದು ಈಗ ಭಸ್ಮ ಧೂಳನ ಮಾಡ್ಕೊಂಡು ಭಸ್ಮ ಧೂಳನ ಇದಾದಮೇಲೆ ಭಸ್ಮನ ಕಡಿಮೆ ಇಟ್ಕೊಂಡು ಭಸ್ಮ ಸ್ನಾನ, ಕೈಗೆ ಕಾಲಿಗೆ ಮುಖಕ್ಕೆ ನೀರು ಸ್ನಾನ ಮಾಡ್ಕೊಂಡ್ವಿ. ಈಗ ಭಸ್ಮ ಸ್ನಾನ ಅಂದರೆ ಈ ಭಸ್ಮ ಅಂದರೆ ಏನು ಬೇರೆ ಅಲ್ಲ, ಆತ್ಮನೊಳಗಡಗಿರುವ ಗುರುಲಿಂಗ ಜಂಗಮ ತತ್ವಗಳೇ ಭಸ್ಮ ಇದೆ, ಬೇರೆ ಏನಲ್ಲ. ಆ ಪರವಸ್ತು ಗುರುಲಿಂಗ ಜಂಗಮ ಸ್ವರೂಪವಾಗಿ ಭಸ್ಮ ರೂಪವಾಗಿ ನಮ್ಮ ಮನೆಗೆ ಬಂದಿದೆ. ಅದನ್ನು ನಮ್ಮ ದೇಹಕ್ಕೆ ಆಹ್ವಾನಿಸ್ತೇವೆ. ಈಗೇನು ಮಾಡ್ಬೇಕು ನಾವು, ಭಸ್ಮ ಧಾರಣೆ ಅಲ್ಲೇ ಇಟ್ಕೊಂಡು 3 ಬೆರಳಿದೆ ಬಸವ 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 ಅಂತ ಮಾಡ್ಕೊಳ್ರಿ. ಅಯ್ಯ ನನಗೆ ವಿಭೂತಿಯೇ ಕುಲದೈವ, ಅಯ್ಯ ನನಗೆ ವಿಭೂತಿಯೇ ಮನೆದೈವ, ಅಯ್ಯ ನನಗೆ ವಿಭೂತಿಯೇ ಸರ್ವ ಕಾರಣ, ಅಯ್ಯ ನನಗೆ ವಿಭೂತಿಯೇ ಸರ್ವ ಸಾಧನ, ಅಯ್ಯ ನನಗೆ ವಿಭೂತಿಯೇ ಸರ್ವವಶ, ಅಯ್ಯ ಕೂಡಲ ಚನ್ನ ಸಂಗಮ ದೇವಾ, ಶ್ರೀ ಮಹಾವಿಭೂತಿಯಂಬ ಪರಂಜ್ಯೋತಿ ನೀವಾದಿರಾಗಿ ನನಗೆ ಶ್ರೀ ವಿಭೂತಿಯೇ ಸರ್ವಸಾಧನವಯ್ಯ, ಸರ್ವಸಾಧನವಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈ ರೀತಿ ವಿಭೂತಿ ಧಾರಣ ಮಾಡ್ಕೊಂಡ್ಮೇಲೆ ಆ ವಿಭೂತಿಯನ್ನು ಒಂದು ಕಡೆ ಇಟ್ಕೊಳ್ರಿ. ಇಟ್ಕೊಂಡು ಈಗ ಈ ವಿಭೂತಿಯ ಬೆಳಕು ಏನಿದೆಯಲ್ಲ, ನಾನು ಗುರುಲಿಂಗ ಜಂಗಮ ಸ್ವರೂಪನೇ ಆಗಿದ್ದೇನೆ ಅಂತ ಹೇಳಿನೇ ಪೂಜೆ ಮಾಡ್ತಕ್ಕಂಥದ್ದು ನಾವು. ಇದರ ಎಚ್ಚರ ಸದಾ ಇರಲಂತ ಏನು ಮಾಡ್ತೀವಿ ನಾವು, ರುದ್ರಾಕ್ಷಿಯನ್ನ ಎಚ್ಚರ ಇದೆ. ರುದ್ರಾಕ್ಷಿ ಅಂದ್ರೆ ಎಚ್ಚರ. ಈಗ ಆ ರುದ್ರಾಕ್ಷಿಯ ಒಂದು ಸ್ಮರಣೆಯನ್ನು ಮಾಡೋಣ. ಆ ರುದ್ರಾಕ್ಷಿ ಹಿಡ್ಕೊಂಡು ಕೈಯಾಗ ಹಿಡ್ಕೊಳ್ತಾರೆ. ಕೈಯಾಗ ಯಾರ ಹತ್ರ ಇದಾವ ಅವ್ರು ಹಿಡ್ಕೊಳ್ರಿ. ಮತ್ತೆ ಯಾರ್ಯಾರು ಲಿಂಗ ತಗೊಂಡ್ರಿ ಮತ್ತೆ ಒಂದೊಂದು ರುದ್ರಾಕ್ಷಿನ ತಗೊಳ್ರಿ. ಇಲ್ಲದ ಬೇಕಾದ್ರೆ ಕೊಡ್ತಾರೆ. ಲಿಂಗದ ಜೊತೆಗೆ ರುದ್ರಾಕ್ಷಿ ಇರಬೇಕು. ಈಗ ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಕಾರಣ, ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಾಧನ, ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಸಿದ್ಧಿ, ಅಯ್ಯ ನನಗೆ ರುದ್ರಾಕ್ಷಿಯೇ ಸರ್ವ ಪಾಪಕ್ಷಯ, ಅಯ್ಯ ಕೂಡಲ ಸಂಗಮ ದೇವಾ ನಿಮ್ಮ ಪಂಚವಕ್ರಂಗಳೇ ಪಂಚಮುಖದ ರುದ್ರಾಕ್ಷಿಗಳಾದವಾಗಿ
ನನಗೆ ಶ್ರೀ ರುದ್ರಾಕ್ಷಿಯೇ ಸಾಧನ ಭಯ್ಯ ಸಾಧನ ಭಯ್ಯ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿಯಿಂದ ನಮಸ್ಕರಿಸಿ ಮತ್ತೆ ಕೊರಳಲ್ಲಿ ಧಾರಣ ಮಾಡಿಕೊಡ್ರಿ. ರುದ್ರಾಕ್ಷಿ ಬಗ್ಗೆ ಮತ್ತೆ ಮಾತಾಡೋಣ. ಇದು ಹಿರಿಮೆ ಬಹಳ ದೊಡ್ಡದಿದೆ. ನಂತರದಲ್ಲಿ ಯಾಕೆ ಹಾಕೊಳ್ಬೇಕು ಅನ್ನೋದ್ರ ಬಗ್ಗೆನೂ ಶರಣರು ಹೇಳ್ತಾರೆ. ಈಗ ಇದಾಗಕ್ಕಿಂತ ಪೂರ್ವದಲ್ಲಿ ಇಂಥ ಒಂದು ಮಾರ್ಗವನ್ನು ಕಲ್ಪಿಸಿಕೊಟ್ಟಂಥ ಬಸವ ಗುರುವನ್ನು ಈಗ ನಾವು ಸ್ಮರಣೆಯನ್ನು ಮಾಡೋಣ. ದಯವಿಟ್ಟು ಎಲ್ಲರೂ ನೀಟಾಗಿ ಕುಳಿತುಕೊಳ್ಳಿ. ಯಾಕಂದ್ರೆ ಈಗ ಬಸವ ಸ್ಮರಣೆ. ಓಂ ಶಿವಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಹರ ಬಸವಾಯ ನಮಃ. ಪ್ರಭು ಬಸವಾಯ ನಮಃ. ಗುರು ಬಸವಾಯ ನಮಃ. ಲಿಂಗ ಬಸವಾಯ ನಮಃ. ಜಂಗಮ ಬಸವಾಯ ನಮಃ. ಭಸ್ಮ ಬಸವಾಯ ನಮಃ. ರುದ್ರಾಕ್ಷಿ ಬಸವಾಯ ನಮಃ. ಮಂತ್ರ ಬಸವಾಯ ನಮಃ. ಪಾದೋದಕ ಬಸವಾಯ ನಮಃ. ಪ್ರಸಾದ ಬಸವಾಯ ನಮಃ. ಚಿನ್ನಿಧಿ ಬಸವಾಯ ನಮಃ. ಚಿನ್ನಾದ ಬಸವಾಯ ನಮಃ. ಚಿತ್ಬಿಂದು ಬಸವಾಯ ನಮಃ. ಚಿತ್ಕಳೆ ಬಸವಾಯ ನಮಃ. ಚಿದಂಗ ಬಸವಾಯ ನಮಃ. ನಿಸ್ಸಂಸಾರ ಬಸವಾಯ ನಮಃ. ನಿಪ್ರಪಂಚ ಬಸವಾಯ ನಮಃ. ನಿರಂಜನ ಬಸವಾಯ ನಮಃ. ನಿರ್ಗುಣ ಬಸವಾಯ ನಮಃ. ನಿತ್ಯ ತೃಪ್ತ ಬಸವಾಯ ನಮಃ. ಅಕಾರ ಬಸವಾಯ ನಮಃ. ಉಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ನಕಾರ ಬಸವಾಯ ನಮಃ. ಮಕಾರ ಬಸವಾಯ ನಮಃ. ಶಿಕಾರ ಬಸವಾಯ ನಮಃ. ವಾಕಾರ ಬಸವಾಯ ನಮಃ. ಯಕಾರ ಬಸವಾಯ ನಮಃ. ಓಂಕಾರ ಬಸವಾಯ ನಮಃ. ೀಂಕಾರ ಬಸವಾಯ ನಮಃ. ಸಂಗಮೇಶ್ವರ ಬಸವಾಯ ನಮಃ. ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಬಸವಾಯ ನಮೋ ನಮಃ. ಬಸವಾಯ ನಮೋ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಗುರು ಪ್ರಾರ್ಥನೆ ಆದ ನಂತರ ಈಗ ಲಿಂಗ ಪ್ರಾರ್ಥನೆ ಜಗದಗಲ ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ
ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ ಅಗಮ್ಯ ಅಗೋಚರ ಅಪ್ರತಿಮಲಿಂಗವೇ ಎನ್ನ ಕರಸ್ಥಲಕ್ಕೆ ಬಂದು ತುಳುಕಾದಿರಯ್ಯ ತುಳುಕಾದಿರಯ್ಯ ಕೂಡಲ ಸಂಗಮ ದೇವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ಈ ರೀತಿ ಗುರು ಪ್ರಾರ್ಥನೆ ಮತ್ತು ಲಿಂಗ ಪ್ರಾರ್ಥನೆ ಮಾಡಿದ ನಂತರ ನಾವು ಲಿಂಗಮಜ್ಜನಕ್ಕೆ ಹೆಜ್ಜೆ ಇಡೋಣ. ನಿಧಾನವಾಗಿ ನಮ್ಮ ಪ್ರಾಣ ಸ್ವರೂಪವೇ ಆದಂಥ ಲಿಂಗವನ್ನು ನಿಮ್ಮ ಕರಡಿಗೆ ಅಥವಾ ಬಟ್ಟೆಯ ಚೀಲದಿಂದ ಭಕ್ತಿಯಿಂದ ತೆಗೆಯಿರಿ. ಅದನ್ನು ಯಾವುದೇ ಒಂದು ವಸ್ತು ಅನ್ನೋ ಭಾವದಲ್ಲಿ ಮುಟ್ಟಬೇಡ್ರಿ. ಅದು ನನ್ನೊಳಗಿನ ಪ್ರಾಣ ಚೈತನ್ಯ ಅನ್ನುವ ಭಾವ ಇರಲಿ. ಯಾಕಂದ್ರೆ ಅದನ್ನು ವಸ್ತು ಮಾಡಿದರೆ ಅದರ ಘನತೆ ಕಡಿಮೆ ಆಗ್ತದೆ. ಈ ರೀತಿ ಇಟ್ಟುಕೊಂಡು ಅಂಗೈಯಲ್ಲಿ ತಗೊಂಡು ಬರೀ ಲಿಂಗವನ್ನು ಎಲ್ಲರೂ ಲಿಂಗವನ್ನು ಅಂಗೈನ ಇಟ್ಕೋಬೇಕು. ಆ ರೀತಿ ನೋಡಿ ಹೆಂಗೆ ಮಾಡ್ತಾರೆ ಅಂತ ನೋಡಿ. ಹೊಸದಾಗಿ ತಗೊಂಡವರು ನೀವು ಕಲ್ಕೋಬೇಕಾದ್ರೆ, ಯಾಕಂದ್ರೆ ಒಂದೊಂದು ಮೇಲೆ ರೂಢಿ ಆಗೋದಿಲ್ಲ. ಈಗ ಏನು ಮಾಡ್ಬೇಕು ನಾವು, ಇದಕ್ಕೆ ಮಜ್ಜನ ಮಾಡಬೇಕು. ಮಜ್ಜನ ಅಂದರೆ ಈಗ ಆತನನ್ನ ಇಡೀ ಸೃಷ್ಟಿಯನ್ನ ಪೂಜೆ ಮಾಡ್ತಾ ಇದ್ವಿ ನಾವು. ಇಲ್ಲಿ ಇಡೀ ಸೃಷ್ಟಿ ನೋಡ್ರಿ ಆಕಾರ ಐತಿ. ಲಿಂಗ ಸೃಷ್ಟಿ ಆಕಾರ ಐತಲ್ಲ, ಭೂಮಿ ಆಕಾರ. ಅದಕ್ಕಾಗಿ ಭೂಮಿಯನ್ನ ಪೂಜೆ ಮಾಡ್ತಾ ಇದ್ವಿ, ಸೃಷ್ಟಿಯನ್ನು ಪೂಜೆ ಮಾಡ್ತಾ ಇದ್ವಿ. ಜೊತೆಗೆ ಇದರೊಳಗಿರತಕ್ಕಂಥ ಪೀಠಿಕೆ ಏನೈತಲ್ಲ ನನ್ನ ಸ್ವರೂಪ. ಅದು ನಾನು ಮತ್ತು ಲಿಂಗ ಒಂದಾದಂಥ ಸ್ವರೂಪ ಇದೆ. ಆ ಕಾರಣಕ್ಕೆ ನನ್ನ ಸ್ವರೂಪವನ್ನ ಜೊತೆಗೆ ಸೃಷ್ಟಿಯನ್ನು ಪೂಜೆ ಮಾಡ್ತಕ್ಕಂಥ ಒಂದು ಮಹಾ ವ್ಯವಸ್ಥೆ. ಈಗ ನಾವು ಮಜ್ಜನವನ್ನ ಮಾಡೋಣ. ನಿಧಾನವಾಗಿ ಒಂದೊಂದು ಹನಿಯಾಗಿ ಲಿಂಗದ ಮೇಲೆ ಎರೆಯಿರಿ. ಸಜ್ಜನಳಾಗಿ ಮಜ್ಜನ ಕೆರೆವೆ, ಶಾಂತಳಾಗಿ ಪೂಜೆಯ ಮಾಡುವೆ. ಸಮರತಿಯಿಂದ ನಿಮ್ಮಯ ಹಾಡುವೆ. ಚನ್ನ ಮಲ್ಲಿಕಾರ್ಜುನ ದೇವ ನಿಮ್ಮನ್ನಗಲದ ಪೂಜೆ ಅನುವಾಯಿತೆನಗೆ ಅನುವಾಯಿತೆನಗೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಟ್ಟೆಯಿಂದ ನಿಮ್ಗೇನು ಬಟ್ಟೆ ಕೊಟ್ಟಿರೋದಿಲ್ಲ, ಇವರು ಬಟ್ಟೆ ಬಟ್ಟೆಯಿಂದ ಲಿಂಗವನ್ನ ಮತ್ತು ನಿಮ್ಮ ಅಂಗೈಯನ್ನ ಚೆನ್ನಾಗಿ ಒರೆಸಿಕೊಳ್ಳ್ರಿ. ತೇವ ಇರದಂತೆ ಒರೆಸಿಕೊಳ್ಳಿ. ಈಗ ಆ ಪರಮ ಚೈತನ್ಯ ವಸ್ತು, ಸೃಷ್ಟಿಯಲ್ಲಿ ಅಡಗಿದ ಪರಮ ಚೈತನ್ಯ ವಸ್ತುವನ್ನ ನಾನು ಮಜ್ಜನ ಮಾಡಿದ್ದೇನೆ. ಮತ್ತೆ ಈಗ ಆತನನ್ನು ಕೊಡ್ತಕ್ಕಂಥ ಮಾರ್ಗ ಮತ್ತೆ ಭಸ್ಮವನ್ನು ಕೈಯಾಗಿ ತಗೊಂಡು ಅಂಗೈಯಲ್ಲಿ ಷಟ್ಕೋನವನ್ನು ಬರ್ಕೊಡ್ರಿ. ಈ ಥರ 2 ತ್ರಿಕೋನಗಳನ್ನು ಬರ್ಕೊಡ್ರಿ. ಈಸಿ ಆಗ್ತದೆ ನಿಮಗೆ. ಮೇಲ್ಮುಖ 1 ತ್ರಿಕೋನ, ಕೆಳಮುಖ 1 ತ್ರಿಕೋನ, ಷಟ್ಕೋನ 1, ಈ ತ್ರಿಕೋನ 1 ತ್ರಿಕೋನ ಬರ್ಕೊಂಡು ಅದರ ಮಧ್ಯೆ ಓಂ ಅಂತ ಬರೀರಿ. ಓಂಕಾರ ಪ್ರತಿಯೊಂದಕ್ಕೂ ಸಹಿತ ಆಧಾರ. ಬಸವಣ್ಣನ ಸಾಕಾರ ರೂಪನೂ ಓಂಕಾರ, ಬಸವಣ್ಣನ ನಿರಾಕಾರ ರೂಪನೂ ಓಂಕಾರ ಆಗಿರೋದ್ರಿಂದ ಓಂ ಅಂತ ಬರ್ಕೊಂಡು ಈ ಬೆರಳಿನಿಂದ ಓಂಕಾರ ಬರ್ಕೊಳ್ತೀವಿ. ಈ ಬೆರಳು ಓಂಕಾರ ಬೆರಳಿನಿಂದ ಓಂಕಾರ ಬರ್ಕೊಂಡು ಆ ಓಂಕಾರದ ಲಿಂಗವನ್ನು ಇಡ್ರಿ. ಇಟ್ಮೇಲೆ ಅದರ ಮೇಲೆ ಹಿಂಭಾಗಕ್ಕೆ ಭಸ್ಮವನ್ನು ಹಚ್ಚಿ, ಲಿಂಗದ ಹಿಂಭಾಗ. ಯಾಕಂದ್ರೆ ಮುಂಭಾಗದಲ್ಲಿ ನಾವು ನೋಡ್ಬೇಕಾಗ್ತದೆ ಅದನ್ನ, ಅದಕ್ಕಾಗಿ ಹಿಂಭಾಗಕ್ಕೆ ಭಸ್ಮವನ್ನು ಹಚ್ಚಿರಿ ಬೆರಳಿನ ಕಡೆ. ಮತ್ತು ಪತ್ರೆಗಳನ್ನು ಪುಷ್ಪಗಳನ್ನು ಕೊಟ್ಟವನ್ನ ಹಿಂಭಾಗಕ್ಕೆ ಏರಿಸ್ರಿ. ದೃಷ್ಟಿಯೋಗಕ್ಕೆ ಅನುವಾಗುವಂತೆ ಮುಂದೆ ಹಚ್ಕೊಳ್ರಿ. ಮುಂದೆ ಹಚ್ಚಿದ್ರೆ ಕಾಣದಂಗೆ ಆಗುತ್ತೆ ಲಿಂಗ. ಈಗ ಆ ರೀತಿ ಅಷ್ಟವಿಧಾರ್ಚನೆ ಅಂತ ಹೇಳ್ತೀವಿ ನಾವು. ಇದಕ್ಕೆ ಅಷ್ಟವಿಧಾರ್ಚನೆ ಅಂದ್ರೆ ಭಾವಪೂರ್ಣವಾಗಿ ಪರವಸ್ತುವನ್ನ ನಾವು ನೋಡ್ತಕ್ಕಂಥದ್ದು. ಮತ್ತು ಹಿಂಗೆ ಹಿಡ್ಕೊಂಡ್ಮೇಲೆ ಎಷ್ಟು
ಇದಿರ್ಬೇಕಂತ ಹೇಳಿದ್ರೆ ಈ ಮೂಗಿನ ನೇರಕ್ಕೆ ಇರ್ಬೇಕು ಲಿಂಗ. ಇದು ಪೂರ ಹಿಂಗ್ ಹಿಡ್ಕೊಳ್ಳೋದಲ್ಲ, ಪೂರ ಹಿಂಗ್ ಹಿಡ್ಕೊಳ್ಳೋದಲ್ಲ, ಈ ಮೂಗಿನ ನೇರಕ್ಕೆ ಬರಲಿ. ಮತ್ತು ಇದ್ರ ಮಧ್ಯೆ ಅಂತರ ಒಂದು 6 ಇಂಚು ಇರಬೇಕು. ನೋಡಿ 6 ಇಂಚು ನಿನ್ನ ಕೈಲಿ 6 ಇಂಚು, ಪೂರ ಹಿಂಗ್ ಹಿಡ್ಕೊಳ್ಳೋದಲ್ಲ, ಪೂರ ಹಿಂಗ್ ಹಿಡ್ಕೊಳ್ಳೋದಲ್ಲ, ಒಂದು 6 ಇಂಚು ನಿನ್ನ ದೃಷ್ಟಿಗೆ ನೇರವಾಗಿ ಅದು ತಾಗುವಂತೆ ಅದನ್ನ ಹಿಡ್ಕೋಬೇಕಾಗ್ತದೆ. ನಿಮಗೆ ಏನಾದರೂ ಮಾಡುವಾಗ ಕೈ ಸೋತ್ರೆ ಒಂದಿಷ್ಟು ಬಲಗೈಯಿಂದ ಇದನ್ನ ಸಪೋರ್ಟ್ ಕೊಟ್ಕೊಳ್ರಿ. ಸಪೋರ್ಟ್ ಕಟ್ಕೊಂಡು ಈಗ ನೇರವಾಗಿ ಲಿಂಗದ ಮೇಲಿನ ದೃಷ್ಟಿಯನ್ನ ಇಡಬೇಕು. ದೃಷ್ಟಿ ಹೆಂಗಿರ್ಬೇಕಂತ ಹೇಳಿದ್ರೆ ಪೂರ ಕಣ್ಣು ಮುಚ್ಚಂಗಿಲ್ಲ, ಪೂರ ಕಣ್ಣು ತೆಗೆಯಂಗಿಲ್ಲ. ಅರೆ ದೇರೆ ದೇವಿ ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೇಳ್ತಾರೆ, ಅರೆ ದೇರೆ ದೇವಿಯ ನಾಸಿಕಾಗ್ರದಲ್ಲಿರಿಸಿ ಹೃದಯ ಕಮಲದಲ್ಲಿಪ್ಪ ಅಚಲ ಲಿಂಗವ ಜ್ಞಾನ ಲೋಚನದಿಂದ ನೋಡುತ್ತಾ ತನು ಮನ ಭಾವ ತರಹರವಾಗಿ ಮನ ನಿವಾತ ಜ್ಯೋತಿಯಂತೆ ನಿಂದುದೇ ಸಹಜ ಯೋಗ ನೋಡ ಸ್ವತಂತ್ರ ಸಿದ್ಧಲಿಂಗೇಶ್ವರ ಅಂತ ಹೇಳ್ತಾರೆ. ಅದಕ್ಕಾಗಿ ಅರೆ ದೇರೆ ದೇವಿ ಕಣ್ಣು ಅರ್ಧ ತೆಗಿರಿ. ಮತ್ತು ಇಲ್ಲಿ ತನಕ ಚಿಂತನೆ ಮಾಡಿದಂತೆ ಭಾವದೊಳಗೆ ಏನ್ ನೆನಬೇಕಂದ್ರೆ ನಾನು ಪರಶಿವನ ಅಂಶಿಕವೇ ಆಗಿದ್ದೇನೆ. ಇದು ಗಟ್ಟಿಕೊಡ್ಬೇಕು. ನಾನು ಇಂಥರ ಮಗ, ಅಂತರ ಮಗ, ಆ ಕುಟುಂಬದ ತಾಯಿ, ಈ ಕುಟುಂಬದ ಇವೆಲ್ಲವನ್ನ ಪೂಜೆ ಮಾಡುವಾಗ ದೂರ ಸರಿಸ್ಬೇಕು. ನಾನು ಹೆಣ್ಣು, ನಾನು ಗಂಡು, ನಾನು ಈ ಜಾತಿ, ನಾನು ಆ ಜಾತಿ, ಇವೆಲ್ಲವನ್ನ ದೂರ ಸರಿಸಿ, ಇದು ಭ್ರಮಾತ್ಮಕ ಭಾವ ಅಂತ ಕರೀತಾರೆ ಇದಕ್ಕೆ. ಇದನ್ನು ದೂರ ಸರಿಸಿ ನನ್ನೊಳಗಿನ ಮೂಲ ಭಾವದೊಳಗೆ ನಾನು ನಿಂತುಕೋಬೇಕು. ಪರಮನ ಅಂಶಿಕನ ಅಂತ ತಿಳ್ಕೋಬೇಕು. ನೋಟಕ್ಕೆ ಲಿಂಗ, ಮನಕ್ಕೆ ಮಂತ್ರ ನಮ ಶಿವಾಯ. ಈ ಪಂಚಮಹಾಭೂತಗಳಲ್ಲಿ ಅಡಗಿರ್ತಕ್ಕಂಥ ಈ 5 ಅಕ್ಷರಗಳನ್ನ ತಗೊಂಡೋಗಿ ಮೂಲಾಧಾರದಿಂದ ಹಿಡಿದು ನಮ್ಮ ಗುದಸ್ಥಾನದ ಹಿಂಭಾಗ ಮೂಲಾಧಾರ ಅಂತೀವಿ, ಅಲ್ಲಿಂದ ತಗೊಂಡೋಗಿ ಎತ್ತಿ ಓಂಕಾರದಲ್ಲಿ ಬೆರೆಸ್ತಕ್ಕಂಥ ಒಂದು ಪದ್ಧತಿಯೇ ಶಿವಯೋಗ ಮಾರ್ಗ ಆಗಿರೋದ್ರಿಂದ ಈಗ ನೇರವಾಗಿ ದೃಷ್ಟಿ ಲಿಂಗದ ಮೇಲೆ ಇರಲಿ. ನೆನಪು ನಾನು ಪರಶಿವನ ಅಂಶಿಕವೇ ಅಂತಕ್ಕಂಥ ನೆನಪಿರಲಿ. ಮಂತ್ರ ಈಗ ನಕಾರ ಮಂತ್ರವನ್ನು ನಾವು ಸಂಪರ್ಕ ಮಾಡೋಣ. ನಕಾರ ಮಂತ್ರ ಅಂದ್ರೆ ಪೃಥ್ವಿ ತತ್ವದ ಮಂತ್ರ. ಈ ಪೃಥ್ವಿ ತತ್ವದಲ್ಲಿ ಅಡಗಿರ್ತಕ್ಕಂಥ ಕಾಠಿಣ್ಯ ಕಲಿಬೇಕಾದ್ರೆ ಅದನ್ನು ಓಂಕಾರಕ್ಕೆ ಸಮರ್ಪ ತರಬೇಕು. ಓಂಕಾರ ನಮ್ಮ ಭೂಮಧ್ಯದಲ್ಲಿದೆ. ಭೂಮಧ್ಯದ ಓಂಕಾರವನ್ನು ಗುದಸ್ಥಾನದ ಹಿಂಭಾಗದಲ್ಲಿರುವ ನಕಾರಕ್ಕೆ ಸಂಪರ್ಕ ಮಾಡಿರಿ. ಒಳಮನಸ್ಸು ನಕಾರ ಪ್ರಣವದಲ್ಲಿರಲಿ, ಗುದಸ್ಥಾನದಲ್ಲಿರಲಿ. ಈಗ ನೋಟ ಲಿಂಗದ ಮೇಲೆ ಇರಲಿ. ನೆನಪು ನನ್ನ ಸ್ವರೂಪದ ನೆನಪು. ನೋಟ ಲಿಂಗದ ಮೇಲೆ, ಒಳಮನಸ್ಸು ನಕಾರ ಪ್ರಣವ ಮೂಲಾಧಾರ ಚಕ್ರದ ಯುದ್ಧದಲ್ಲಿ ಓಂ ಈ ಸಂಪರ್ಕದ ಮೂಲಕ ಆ ಭಾಗದಲ್ಲಿರ್ತಕ್ಕಂಥ ದೇಹದ ವ್ಯಾಧಿಗಳು, ರೋಗ ರುಜಿನಗಳೆಲ್ಲವೂ ಸಹಿತ ಆ ಬೆಳಕಿನಡಿಯಲ್ಲಿ ವಾಸಿಯಾಗ್ತವೆ. ಆದಿ ವ್ಯಾಧಿಗಳೆಲ್ಲದ್ದು ಶಿವಯೋಗ. ನಿಧಾನವಾಗಿ ನಿಮ್ಮ ಒಳ ಮನಸ್ಸನ್ನು ಒಂದು ಸ್ವಲ್ಪ ಮೇಲೆತ್ತರಿ, ಗುದಸ್ಥಾನದಿಂದ ಗುಹ್ಯ ಸ್ಥಾನಕ್ಕೆ ತನ್ನಿ. ಅಲ್ಲಿ ಗುರುಲಿಂಗ ಅಂತ ಕರಿತೀವಿ ನಾವು. ಆಚಾರಲಿಂಗದ ದರ್ಶನ ಮಾಡ್ಕೊಂಡ ಮೇಲೆ ಗುರುಲಿಂಗ ದರ್ಶನ ಆಗಬೇಕಾದ್ರೆ ನಾನು ಮಹೇಶ ಸ್ಥಳಕ್ಕೆ ಏರಬೇಕು. ನಾನು ಏರದಂಗೆಲ್ಲ ಆತ ನಮಗೆ ದರ್ಶನ ಕೊಡ್ತಾನೆ. ಈಗ ಭಕ್ತ ಸ್ಥಳದಿಂದ ಮಹೇಶ ಸ್ಥಳಕ್ಕೆ ಬರಬೇಕು. ನಿಮ್ಮ ಒಳ ಮನಸ್ಸನ್ನು ಗುಹ್ಯ ಸ್ಥಾನದಲ್ಲಿ ಮೇಲಿರಿಸಿರಿ. ನೋಟ ಲಿಂಗದ ಮೇಲೆ ಇರಲಿ. ನೆನಪಿನಲ್ಲಿ ನಾನು ಪರವಸ್ತುವಿನ ಸ್ವರೂಪವೇ ಅಂತಕ್ಕಂಥ ನೆನಪು ಇರಲಿ. ಪ್ರಣವ, ಮಕಾರ ಪ್ರಣವ. ಈಗ
ಓಂ ನಾಮ ಎರಡು ಪ್ರಣವಗಳನ್ನು ಮಕಾರಕ್ಕೆ ಸಂಪರ್ಕ ಮಾಡೋಣ. ಬಸವ ಓಂ ಮಾಂ. ಬಸವ ಓಂ ಮಾಂ. ಬಸವ ಓಂ ಮಾಂ. ಪರವಸ್ತು ಗುರುಲಿಂಗವಾಗಿ ದರ್ಶನ ಕೊಟ್ಟಿದೆ. ನಿಧಾನವಾಗಿ ಒಳ ಮನಸ್ಸನ್ನು ಬಟ್ಟೆಯ ಭಾಗ ಮಣಿಪೂರಕ್ಕೆ ಚಕ್ರಕ್ಕೆ ಏರಿಸಿಕೊಳ್ಳಿ. ನೋಟ ಲಿಂಗದ ಮೇಲೆ. ನೆನಪಿನಲ್ಲಿ ನಾನು ಪರಶಿವನ ಸ್ವರೂಪವೇ ಅಂತಕ್ಕಂಥ ನೆನಪು. ಶಿಖಾರ ಪ್ರಣವ ಓಂ ನಾಮ ರಾಮ. ಇದರ ಸಮೃದ್ಧಿಯನ್ನು ಶಿಖಾರದಲ್ಲಿ ಸಮರಸ ಮಾಡೋಣ. ಬಸವ ಓಂ ಶ್ರೀ. 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 ಪ್ರಸಾದಿ ಸ್ಥಳಕ್ಕೆ ನಾವು ಬಂದು ನಿಂತುಕೊಂಡಾಗ ಆತ ಶಿವಲಿಂಗವಾಗಿ ನಮಗೆ ದರ್ಶನ ಕೊಡ್ತಾನೆ. ನಿಧಾನವಾಗಿ ಬಟ್ಟೆಯ ಭಾಗದಿಂದ ಎದೆಯ ಭಾಗಕ್ಕೆ ಬನ್ನಿ. ಅನಾಥ ಚಕ್ರ ಅಲ್ಲಿ ಜಂಗಮಲಿಂಗವಾಗಿ ಪರವಸ್ತು ನಮ್ಮನ್ನು ಒಳಗಡೆ ವಾಸ ಮಾಡಿದೆ. ನೋಟ ಲಿಂಗದ ಮೇಲೆ ನೆನಪು ಪರವಸ್ತು ಅಂತಕ್ಕಂಥ ನೆನಪು. ವಕಾರ ಪ್ರಣವ ಒಳ ಮನಸ್ಸು ಹಿರಿಯ ಭಾಗದಲ್ಲಿ ಇರುವುದು. ಬಸವ ಓಂ ವಾಂ. 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 ನಮ್ಮ ಮನಸ್ಸು ಪ್ರಾಣಲಿಂಗಿ ಸ್ಥಳಕ್ಕೆ ಬಂದಾಗ ಅದು ಜಂಗಮಲಿಂಗದ ದರ್ಶನ ಮಾಡ್ಕೊಳ್ತೀವಿ. ಅಲ್ಲಿಂದ ಕುತ್ತಿಗೆ ಭಾಗಕ್ಕೆ ಬನ್ನಿ. ವಿಶುದ್ಧಿ ಚಕ್ರ ಅಲ್ಲಿ ಪ್ರಸಾದ ಲಿಂಗವಾಗಿ ಪರಶಿವ ದರ್ಶನ ಕೊಡ್ತಾನೆ. ಅಲ್ಲಿ ಯಕಾರ ಪ್ರಣವ. ಈಗ ಯಕಾರ ಪ್ರಣವವನ್ನು ನಾವು ಸ್ಮರಣೆ ಮಾಡೋಣ. ಬಸವ ಓಂ ಯಾಂ. 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 ಈಗ ನಕಾರ ಮಕಾರ ಶಿಕಾರ ವಕಾರ ಯಕಾರ ಈ ಹೊಲಿಗೆಗಳು ಸಂಪೂರ್ಣವಾಗಿ ಪರಶಿವನ ಒಡಲಲ್ಲಿ ಸೇರ್ತಕ್ಕಂಥ ಓಂಕಾರ ಭೂಮಧ್ಯ. ಆ ಓಂಕಾರಕ್ಕೆ ನಾವು ಸಮರ್ಪಣೆ ಮಾಡಿಕೊಳ್ಳೋಣ. ಮಹಾಲಿಂಗ. ಆ ಮಹಾಲಿಂಗದಲ್ಲಿ ನಾವು ನಮ್ಮ ಅಸ್ತಿತ್ವವನ್ನು ಅಡಗಿಸಿಕೊಳ್ತಕ್ಕಂಥ ಸ್ಥಿತಿ. ಒಳಮನಸ್ಸು ಭೂಮಧ್ಯದಲ್ಲಿ ಇರಲಿ. ನೆನಪಿನಲ್ಲಿ ಪರವಸ್ತು ನಾವು ನೆನಪಿರಲಿ. ಮಂತ್ರ ಓಂಕಾರ. ಬಸವ ಓಂ. ಬಸವ ಓಂ. ಬಸವ ಓಂ. ಬಸವ ಓಂ. ಬಸವ ಅಲ್ಲಿಂದ
ಮಂತ್ರದ ಸ್ವರೂಪ ಇಲ್ಲಿಗೆ ನಿಂತು ಮೇಲೆ 3 ಲಿಂಗಗಳು ಏನಿದಾವಲ್ಲ, ನಿಷ್ಕಲ, ನಿಶೂನ್ಯ, ನಿರಂಜನ, ತಲೆಯ ಮೇಲ್ಭಾಗ ಸಹಸ್ರಾರ ಅಂತ ಹೇಳ್ತೀವಲ್ಲ, ಅಲ್ಲಿ ಯಾವ ಶಬ್ದಗಳೂ ಇಲ್ಲ. ಅಲ್ಲಿ ಕೇವಲ ಭಾವಿಸ್ರಿ, ನಾನು ಅದರೊಳಗೆ ಸಮರ್ಪಿತನಾಗಿದ್ದೇನೆ. ಬಕಾರ ಪ್ರಣವವನ್ನು ನೆನಪಿ ಮಾಡಿಕೊಳ್ಳಿ ಅಷ್ಟೇ. ಅಲ್ಲಿ ಯಾವ ಶಬ್ದಗಳೂ ಇಲ್ಲ, ಕೇವಲ ಭಾವಿಸುವಿಕೆ. ತಲೆಯ ಮೇಲ್ಭಾಗ ನಿಷ್ಕಲಲಿಂಗ, ಬಕಾರ ಪ್ರಣವ. ನಿಧಾನವಾಗಿ ಅಲ್ಲಿಂದ ಜುಟ್ಟಿನ ಭಾಗ ನಿಶೂನ್ಯ ಲಿಂಗ, ಸಕಾರ ಪ್ರಣವ. ಇಲ್ಲಿನೂ ಸಹಿತ ಸಂಪೂರ್ಣ ನಿರಾಕಾರ ಸ್ವರೂಪ, ಅದನ್ನು ಭಾವಿಸಬೇಕು. ಅದಾದ ನಂತರ ಪಶ್ಚಿಮ ಚಕ್ರ, ತಲೆಯ ಹಿಂಭಾಗ, ಅಲ್ಲಿ ನಿರಂಜನ ಲಿಂಗವಾಗಿ, ವಕಾರ ಪ್ರಣವವಾಗಿ ಬಸವ ನಿಂತ್ಕೊಂಡಿದ್ದಾನೆ. ಬಸವ ಅಲ್ಲಿ ನಿಮ್ಮ ಮನಸ್ಸನ್ನು ಭಾವಿಸಲಿಕ್ಕೆ ಮಾತ್ರ ಉಳಿಯುವುದಿಲ್ಲ. ನನ್ನ ಮೂಲ ತಾಯಿಗಳ ಗರ್ಭದಲ್ಲಿ ಬರುವುದಕ್ಕಿಂತ ಪೂರ್ವದಲ್ಲಿ ಎಲ್ಲಿದ್ದನೋ ಅದೇ ಜಾಗಕ್ಕೆ ಬಂದು ನಾನು ತಲುಪಿದ್ದೇನೆ. ಪರಶಿವನಲ್ಲಿ ಒಂದಾಗಿದ್ದೇನೆ ಅಂತಕ್ಕಂಥ ಒಂದು ಸ್ಥಿತಿ ಈಗ ನನಗೆ ಲಭ್ಯ ಇದೆ. ಆ ಪರಶಿವನೊಡನೆ ಕೂಡಿದಂತಹ ಆನಂದ ನಮ್ಮ ಮನಸ್ಸಿನಲ್ಲಿ ಪರಿಣಾಮಿಸಿದೆ. ಈಗ ಆ ಪರಿಣಾಮವನ್ನು ಅನುಭವಿಸೋದಕ್ಕಾಗಿ ಒಂದು ಜನ ತಂದೆ ನೀನು, ತಾಯಿ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಬಂಧು ನೀನು, ಬಳಗ ನೀನು, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ನೀನಲ್ಲದೆ ಮತ್ತಾರು ಇಲ್ಲ, ನೀನಲ್ಲದೆ ಮತ್ತಾರು ಇಲ್ಲ, ಅಲ್ಲದೆ 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 ಮತ್ತಾರು ಇಲ್ಲ, ಹಾಲಲ್ಲದ್ದು ನೀರಲ್ಲದ್ದು, ಹಾಲಲ್ಲದು ನೀರಲ್ಲದು, ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ನಿಮ್ಮ ಧರ್ಮ, ತಂದೆ ನೀನು, ತಾಯಿ ನೀನು, ತಂದೆ ನೀನು, ತಾಯಿ ನೀನು, ತಂದೆ ನೀನು, ನೀನು, ತಾಯಿ ನೀನು. ತಾಯಿ ನೀನು. ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ಜಯ ಗುರು ಬಸವೇಶ ಶರಣು ಶರಣಾರ್ಥಿ. ನಿಧಾನವಾಗಿ ಕಣ್ಣನ್ನು ಸಂಪೂರ್ಣ ತೆಗೆದು ಪುಷ್ಪಗಳನ್ನು ಇದರೊಳಗೆ ಹಾಕಿ ತಟ್ಟೆಯೊಳಗೆ. ಈಗ ಮಜ್ಜಲವನ್ನು ಪಾದೋದಕವನ್ನು ಮಾಡಿಕೊಂಡಂಥ ಒಂದು ಸ್ಥಿತಿ. ನಮ್ಮೆಲ್ಲ ಅಂತ ಚೈತನ್ಯ
ಲಿಂಗದಲ್ಲಿ ಶೇಖರಣೆಯಾಗಿದೆ. ಇದನ್ನು ಪಾದೋದಕ ಮಾಡಿಕೊಳ್ಳೋದ್ರ ಮೂಲಕ ನಾವು ಭೌತಿಕ ಶರೀರಕ್ಕೆ ವಿಸ್ತರಣೆ ಮಾಡಿಕೊಳ್ಬೇಕಾಗ್ತದೆ. ಮತ್ತು ಈ ರೀತಿ ಭಸ್ಮವನ್ನು ಹಚ್ಚಿಕೊಳ್ಳ್ರೆ ಕೈಗೆ 5 ಬೆರಳಿಗೆ ನ ಮಾ ಶಿ ವಾ ಯ ಓಂ ಅಂತ ಬರ್ಕೊಂಡು 5 ಬೆರಳನ್ನು ಬಸವ ಬಂದು ಈಗೇನು ಮಾಡ್ರಿ, ಕರ್ಣಾಜಲವೇ ಗುರುಪಾದೋದಕ, ವಿನಯ ಜಲವೇ ಲಿಂಗಪಾದೋದಕ, ಸಮತಾ ಜಲವೇ ಜಂಗಮ ಪಾದೋದಕ, ಗುರುಪಾದೋದಕದಿಂದ ಸಂಚಿತ ಕರ್ಮನಾಸ್ತಿ, ಲಿಂಗಪಾದೋದಕದಿಂದ ಪ್ರಾರಬ್ಧ ಕರ್ಮನಾಸ್ತಿ, ಜಂಗಮ ಪಾದೋದಕದಿಂದ ಅಗಾಮಿ ಕರ್ಮನಾಸ್ತಿ, ಇಂತಿ ತ್ರಿವಿಧೋದಕದಿಂದ ತ್ರಿವಿಧ ಕರ್ಮನಾಸ್ತಿ, ಕೂಡಲ ಚನ್ನ ಸಂಗಮ ದೇವ ಹೇಳಿ ಲಿಂಗದ ಮೇಲೆ 3 ಸಲ ಲಿಂಗಕ್ಕೆ ತಾಗದಂಗೆ ಈ ರೀತಿ ಹೇಳಿರಿ. ಪಾದೋದಕ, ಲಿಂಗ ಪಾದೋದಕ, ಜಂಗಮ ಪಾದೋದಕ ಮಾಡ್ಕೊಂಡು ಇದೇನೈತನ ಈ ರೀತಿ ಬೆರಳನ್ನು ಚೀಪಿ ಮೈ ಒರೆಸ್ಕೊಂಡು ಈ ಬೆರಳಿನ ಮೂಲಕ ಇದು ಮತ್ತೆ ಲಿಂಗವನ್ನು ಮೇಲ್ತಂಡು ಅಂಗೈಯೊಳಗೆ ಲಿಂಗ ಏನೈತಲ್ಲ ಅದನ್ನು ಸಹ ಪಾದೋದಕ ಖಂಡಿತ ಮಾಡಬೇಕು. ಲಿಂಗ ಮುಂದಕ್ಕೆ ತಗೊಂಡು ಖಂಡಿತ ಮಾಡಬೇಕು. ಖಂಡಿತ ಮಾಡಿಕೊಂಡು ಆ ಬೆವರನ್ನು ನೀರಿನ ಹನಿಯನ್ನು ಎಲ್ಲವನ್ನು ಸಹಿತ ಲಿಂಗದ ಮೇಲೆ ಇದ್ದಿದ್ದು ಅಂಗೈಯಲ್ಲಿ ಇದ್ದಿದ್ದು ಎಲ್ಲವನ್ನ ಸಂಪೂರ್ಣ ಖಂಡಿತ ಮಾಡ್ರಿ. ಯಾಕಂದ್ರೆ ಅದರೊಳಗೆ ನಮ್ಮ ಅಂತರಂಗದ ಶಕ್ತಿ ಹುದುಗಿದೆ. ಎಲ್ಲಿಯೂ ಸಹಿತ ವೇಸ್ಟ್ ಮಾಡಬೇಡ್ರಿ, ಬಟ್ಟೆ ಒರೆಸ್ಬೇಡ್ರಿ ಅದರ. ಈಗ ಈ ಬೆರಳಿನ ಮೇಲೆ ಲಿಂಗವನ್ನು ಇಟ್ಕೊಳ್ಳಿ. ಮತ್ತೆ ಷಟ್ಕೋನವನ್ನು ಭಸ್ಮದ ಮೂಲಕ ಅಂಗೈ ಒಳಗೆ ಬರ್ಕೊಳ್ಳಿ. 2 ತ್ರಿಕೋನಗಳು ಈ ಉಂಗುರ ಬೆರಳಿನ ಮೂಲಕ ಓಂಕಾರವನ್ನು ಬರ್ಕೊಂಡು ಅಂಗೈ ಒಳಗೆ ಲಿಂಗವನ್ನು ಇಟ್ಕೊಂಡು ಈ ರೀತಿಯಲ್ಲಿ ಹಿಂಭಾಗಕ್ಕೆ ಭಸ್ಮ ಹಚ್ಚಿ ನಮಸ್ಕರಿಸ್ತಾರೆ, ಭಕ್ತಿಯಿಂದ ನಮಸ್ಕರಿಸ್ತಾರೆ. ಇದನ್ನು ಯಾಕೆ ಅಂದರೆ ನಮ್ಮ ಪೂಜೆ ಮುಗಿಯುವ ಪೂಜೆ ಅಲ್ಲ, ಈ ಪೂಜೆ ನಮ್ಮ ಕಾಯಕದಲ್ಲಿ ಮುಂದುವರಿತೈತಿ. ಅದಕ್ಕಾಗಿಯೇ ಮತ್ತೆ ಪೂಜೆ. ಇದನ್ನು ನಿಧಾನವಾಗಿ ಭಕ್ತಿಯಿಂದ ಕೊರಳೊಳಗೆ ಲಿಂಗ ಇಟ್ಕೊಳ್ರಿ. ಲಿಂಗ ಯಾರು ತಗೊಂಡಿರಿ ಎಲ್ಲಿಯೂ ಸಹಿತ ಲಿಂಗವನ್ನು ದೇಹದಿಂದ ಅಗಲಿಸಬಾರ್ದು. ವಜ್ಜಾಗತ್ತ ರಾತ್ರಿ ಒತ್ತತೆ ಅಂತೇಳಿ ಬಿಚ್ಚಿಡೋದು ಅದೆಲ್ಲ ಮಾಡಬಾರ್ದು. ಈ ಕಡೆ ಸೈಡ್ ಹಾಕಿ ಹೆಣ್ಮಕ್ಳು ಅಲ್ಲೇ ಹಾಕೊಳ್ಳಂಗಿಲ್ಲ. ಯಾಕಂದ್ರೆ ಇದು ಪ್ರಾಣ ಚೈತನ್ಯ, ಇದು ಇರಲಿ ತನಕ ನಮಗೆ ರಕ್ಷಣೆ ಇರ್ತದೆ. ಎಷ್ಟು ಬಸವಣ್ಣವರು ಕಾನ್ಫಿಡೆನ್ಸ್ ಕೊಡ್ತಾರಂದ್ರೆ ಉರದ ಗುಂಡಿಗೆ, ಇದು ಎದೆಯ ಗುಂಡಿಗೆ ಅಂತ ಇದು ಇದ್ರೆ